ನಿತ್ಯ ಅನುಷ್ಠಾನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ವೀಕ್ಷಕರೇ, ನಿತ್ಯ ಅನುಷ್ಠಾನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಕೂಡ ಆಚಾರ ವಿಚಾರಗಳ ಬಗ್ಗೆ ಮತ್ತು ರಾಶಿ ಆವತ್ತಿನ ದಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ ಗುರುಗಳು. ಇವತ್ತು ತಿಳಿಸ್ಕೊಡ್ತಿರುವಂತಹ ವಿಚಾರ ಅಂತಂದರೆ, ತಂದೆ ತಾಯಿಗಳು ಅಂದರೆ ಹಿರಿಯರು ಸತ್ತಂತಹ ಸಂದರ್ಭದಲ್ಲಿ ಆ 1 ವರ್ಷಗಳ ಕಾಲ ಎಲ್ಲಿಯೂ ಹೋಗಬಾರ್ದು ಅನ್ನುವಂಥದ್ದು ಇದೆ ನಮ್ಮ ಆಚಾರದಲ್ಲಿ ವಿಚಾರದಲ್ಲಿ. ಅದರ ಜೊತೆಗೆ ಹಬ್ಬ ಹರಿದಿನಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ಇದೆ. ಯಾಕೆ ಮಾಡಬಾರ್ದು, ಮಾಡೋದ್ರಿಂದ ಏನಾಗುತ್ತೆ, ಯಾಕೆ ಹೊರಗಡೆ ಹೋಗಬಾರ್ದು ಅನ್ನುವ ವಿಚಾರ ಕುರಿತಾಗಿ ಇವತ್ತು ತಿಳಿಸ್ಕೊಡ್ತಾರೆ ಗುರುಗಳು. ವೇದ ಯೋಗ ಗುರು, ಖ್ಯಾತ ಜ್ಯೋತಿಷಿ, ವೇದಶಾಸ್ತ್ರ ಪಾರಂಗತರಾದಂತಹ ಹಂಸಶ್ರೀ ಸವಿತ್ರು ಶರ್ಮಾ ಗುರುಜಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಮಂಗಳೋದಯ. ಎಲ್ಲರಿಗೂ ಭಗವಂತ ಶುಭವನ್ನು ಮಂಗಳವನ್ನು ಉಂಟು ಮಾಡಲಿ. ಗುರುಗಳೇ, ನಾನು ಹೇಳ್ತಾ ಇದ್ದೆ, ತಂದೆ ತಾಯಿಗಳು ಅಥವಾ ಹಿರಿಯರು ಸತ್ತಂತಹ ಸಂದರ್ಭದಲ್ಲಿ ಎಲ್ಲೂ ಹೊರಗಡೆ ಹೋಗಬಾರ್ದು, ಜೊತೆಗೆ ಹಬ್ಬ ಹರಿದಿನಗಳನ್ನು 1 ವರ್ಷಗಳ ಕಾಲ ಮಾಡಬಾರ್ದು ಅನ್ನುವಂತಹ ಒಂದು ಆಚಾರ ವಿಚಾರಗಳನ್ನು ನಾವು ಸಂಪ್ರದಾಯಗಳನ್ನು ಅನುಸರಿಸ್ತಾ ಬರ್ತಾ ಇದ್ದೀವಿ. ಯಾಕೆ ಆ ರೀತಿಯಾಗಿ ಅನುಸರಿಸಬೇಕು? ಯಾಕೆ 1 ವರ್ಷಗಳ ಕಾಲ ಎಲ್ಲೂ ಹೋಗಬಾರ್ದು? ನೋಡಿ, ಇದು ಬಹಳ ಸುಲಭವೂ ಮತ್ತು ಕಷ್ಟವಾಗಿರ್ತಕ್ಕಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನಾವು 2 ಕಡೆಯಿಂದ 2 ಮಜಲಿನಲ್ಲಿ ಕೊಡಬಹುದು. ಒಂದು ಭಾವನಾತ್ಮಕವಾಗಿರ್ತಕ್ಕಂಥದ್ದು, ಎರಡನೆಯದು ಶಾಸ್ತ್ರೀಯ ದೃಷ್ಟಿಕೋನದಿಂದ ಕೊಡ್ತಕ್ಕಂಥದ್ದು. ಮೊದಲನೇ ಶಾಸ್ತ್ರೀಯ ದೃಷ್ಟಿಕೋನದಿಂದ, ಹಿರಿಯರು ಮನೆಯಲ್ಲಿ ತಂದೆಯೋ ತಾಯಿಯೋ ತೀರಿಕೊಂಡಾಗ 1 ವರ್ಷ ಎಲ್ಲೂ ಹೋಗಬೇಡಿ, ದೇವಸ್ಥಾನಕ್ಕೆ ಹೋಗಬೇಡಿ, ಆಮೇಲೆ ಬೆಟ್ಟ ಹತ್ತಬೇಡಿ, ಮನೆಯಲ್ಲಿ ಯಾವುದೇ ಶುಭ ಕಾರ್ಯ, ಮದುವೆ, ಮುಂಜಿ, ಗೃಹ ಪ್ರವೇಶ, ಚೌಲ, ನಾಮಕರಣ, ಸೀಮಂತ ಇವೆಲ್ಲ ಏನೂ ಮಾಡಬೇಡಿ ಅಂತಕ್ಕಂಥದ್ದಿದೆ. ಅದರಲ್ಲಿ ಒಂದೇ ಒಂದು ವಿನಾಯಿತಿ ಹೇಳಿರೋದು ಏನು ಅಂದರೆ, ಕನ್ಯಾದಾನವನ್ನು ಮಾಡಬಹುದು, ಹೆಣ್ಣು ಮಗುವಿನ ಮದುವೆಯನ್ನು ಮಾಡಿ ಕೊಡಬಹುದು. ಹುಡುಗನ ಮದುವೆ ಮಾಡೋಂಗಿಲ್ಲ, ಗಂಡು ಮಕ್ಕಳು ಮದುವೆ ಮಾಡೋಂಗಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಒಂದು ವಾಡಿಕೆ ಸಂಪ್ರದಾಯ ಹಿಂದಿನಿಂದ ಬಂದುಬಿಟ್ಟಿದೆ. ಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇದು ಮಾಡ್ತಾ ಇರೋದು ನಗುಪಾಟ್ಲು ಜನ. ನಾನು ಬಂದವ್ರನ್ನೆಲ್ಲ ಕೇಳ್ತೀನಿ, ಸರಿ ನೀವೇನು ಮಾಡೋದಿಲ್ಲ, ಜ್ವರ ಬಂದರೆ ಔಷಧಿ ತಗೋತಿದ್ದೀರೋ ಇಲ್ವೋ? ತಗೊಳ್ತಾ ಇರ್ತಾರೆ. ಆರೋಗ್ಯ ಕೆಟ್ಟಿದೆ, ಡಾಕ್ಟ್ರ್ ಆಪ್ರೇಷನ್ ಬೇಕು ಅಂತಾರೆ, ಇದು ಶುಭ ಅಲ್ವಾ, ನಮ್ಗೆ ಒಳ್ಳೇದಾಗುತ್ತೆ, ಹಾಗೆ ಎದ್ದು ಬಿಡ್ತಾರೆ? ಇರಲ್ಲ. ನಮ್ಮವ್ರದ್ದೆಲ್ಲ ಹೆಂಗೆ ಅಂದರೆ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಇದೆಲ್ಲ ಏನಂತಂದರೆ ಸಂಪ್ರದಾಯದ ಅಡಿಯಲ್ಲಿ. ಎರಡನೆಯದು, ಇದಕ್ಕೆ ಅನುಕೂಲ ಸಿಂಧು ಅಂತ ಹೆಸರು. ನಾವು ಭಾಷೆಯಲ್ಲೆಲ್ಲ ಮಾತಾಡ್ಕೊಡ್ತೀವಿ, ನಮ್ಮಲ್ಲಿ ಅನುಕೂಲ ಸಿಂಧು ಒಂದು ಅಂತ. ಅಂದರೆ ನಮಗೆ ಹೆಂಗೆ ಬೇಕೋ ಮೂಲಶಾಸ್ತ್ರವನ್ನು ತಿರುಚಿ ಮುರಚಿ ನಮ್ಮಿಷ್ಟಕ್ಕೆ ನಾವು ತಿರುಗಿಸಿಕೊಂಡು ಬಿಟ್ಟಿದ್ದೇವೆ. ಅದೇ ಆಚರಣೆ ಆಗಿತ್ತು, ತಲೆಮಾರುಗಳಿಂದ ಬಂದುಬಿಟ್ಟಿದೆ. ಈಗ ನಾನು ಹೇಳಿದ್ರೂ ಮಾಡಲ್ಲ ಜನ, ಅದು ನನಗೆ ಚೆನ್ನಾಗಿ ಗೊತ್ತು. ನಮ್ಮ ವೀಕ್ಷಕ ಮಹಾಶಯರು ಎಷ್ಟು ಗಟ್ಟಿ ಅಂದರೆ, ಅಶಾಸ್ತ್ರೀಯವೇ ಶಾಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ಶಾಸ್ತ್ರ ಹೇಳೋರು ಅಂದರೆ ಹಿಡಿಸೋದಿಲ್ಲ. ಇವತ್ತೊಬ್ಬರು ಯಾರೋ ನನ್ನನ್ನು ಕೇಳಿದ್ರು, ನೀವು ಬಹಳ ಕೋಪ ಅಂತ ಹೌದಾ ಅಂತ. ನಾನು ಹೇಳಿದೆ, ಒಂದು ಉದಾಹರಣೆ ಕೊಟ್ಟು ಹೇಳಿದೆ. ಆ ಉದಾಹರಣೆ ಹೇಳೋದು ಬೇಡ, ಚೆನ್ನಾಗಿರೋದಿಲ್ಲ. ಅದೇನಂತಂದರೆ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರು ಅಂತ ಶಾಸ್ತ್ರ ಆ ಥರ ಪ್ರತಿಪಾದನೆ ಮಾಡುತ್ತೆ. ಅಂದರೆ ಏನಂತಂದ್ರದು ನೇರವಾಗಿ ದಿಟ್ಟವಾಗಿ ಹಿಂಗೇ ಹೇಳುತ್ತೆ ಎದುರುಗೆ. ಅದಕ್ಕೆ ನಾವು ಹೊಂದದೇ ಇದ್ದರೆ ಅದಕ್ಕೆ ಶಾಸತೆ ತಸ್ಮಾತ್ ತ್ರಾಯತೆ ಇತಿ ಶಾಸ್ತ್ರಂ ಅಂತ. ಅದು ಶಾಸನ, ಇಟ್ ಇಸ್ ಅ ಡಿಕ್ಟಮ್. ಅದು ನಿಮಗೆ ಅದಕ್ಕೆ ಬೇರೆ ವಿನಾಯಿತಿನೇ ಇಲ್ಲ, ಪೆರೂಸಲ್ಲೇ ಇಲ್ಲ. ಅದಕ್ಕೆ ಲಾಗೊಂದು ಪೆರೂಸಲ್ಲಿದೆ, ಆದರೆ ಇದಕ್ಕೆ ಪೆರೂಸಲ್ ಇಲ್ಲ. ಅದನ್ನೇ ಮಾಡಿಕೊಂಡು ಹೋಗಬೇಕು. ಅದನ್ನು ನಾವು ದಿಟವಾಗಿ ಹೇಳಬೇಕು. ಹೇಳದೇ ಇದ್ರೆ ಏನಾಗುತ್ತೆ, ಅದು ಅಶಾಸ್ತ್ರೀಯಾಗಿ ಈ ಥರ ಸಂಪ್ರದಾಯ ಹುಟ್ಟುಕೊಳ್ಳುತ್ತೆ. ವಾಪಸ್ ಬಂದು ಈ ವಿಚಾರಕ್ಕೆ ನೋಡಲಾಗಿ, ಹಿಂದಿನ ಕಾಲದಲ್ಲಿ ಹಿರಿಯರು ತೀರ್ಕೊಂಡ್ರೆ ಏನು ಮಾಡ್ತಿದ್ರು ಅಂತಂದರೆ, ಪ್ರತಿಯೊಂದು ದಿನವೂ ಕೂಡ, ಅಂದರೆ ಅವರು ಗತಿಸಿದ ದಿವಸದಿಂದ ಅವರು ಮತ್ತೆ 1 ವರ್ಷದವರೆಗೂ 360 ಚಾಂದ್ರ ದಿನಗಳು ಅಂತ ಕರಿತೀವಿ, ಚಂದ್ರನ ದಿನಗಳು ಅಂತ ಕರಿತೀವಿ. ಸೌರ ಅಲ್ಲ, ಚಾಂದ್ರ ಪಕ್ಷ ಆಯಿತು. ಆ 360 ದಿನಗಳಲ್ಲಿ ಪ್ರತಿದಿನವೂ ಶ್ರಾದ್ದ ಮಾಡ್ತಾಯಿದ್ರು ಹಿರಿಯರಿಗೆ. ಪ್ರತಿದಿನವೂ ಶ್ರಾದ್ದ ಅಂದರೆ ಅವರವರ ಸಂಪ್ರದಾಯದಂತೆ, ಅವರವರ ಕುಲಾಚಾರದಂತೆ ಪ್ರತಿದಿನವೂ ಕೂಡ ಶ್ರಾದ್ದವನ್ನು, ತಿಥಿಯನ್ನು ಮಾಡ್ತಿದ್ರು. ಈಗ ನೀವು 360 ದಿನ ನೀವು ಶ್ರಾದ್ದ ಮಾಡಿದ್ರೆ, ಈಗ ಉದಾಹರಣೆಗೆ ಈಗ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರ ಶ್ರಾದ್ದ ಆಯಿತು ಅಂದರೆ, ಹಿಂದಿನ ದಿವಸದಿಂದ ಶುರು ಆಗುತ್ತೆ. ಹಿಂದಿನ ದಿವಸ ಉಪವಾಸ, ಶ್ರಾದ್ದದ ದಿವಸ ಒಂದೇ ಅವತ್ತು ಊಟ, ಅವತ್ತು ಉಪವಾಸ, ಮರು ದಿವಸ ಉಪವಾಸ.
ನೀವು 3 ದಿನ ಉಪವಾಸ ಇರ್ತೀರಿ ಒಂದು, ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಕ್ಕಂತಹದ್ದು, ಸಾಮಾನು ಸಲಕರಣೆಗಳನ್ನು ಹೊಂದಿಸಿಕೊಳ್ತಕ್ಕಂಥದ್ದು ಬೇಕಾದಷ್ಟು ಇರುತ್ತೆ. ಈ ರೀತಿಯಾಗಿ ದಿನಕ್ಕೆ ಸುಮಾರು ನೀವು 8 ಗಂಟೆ ಅಂದರೆ 9 ಗಂಟೆ ಕಾಲ ಸರ್ಕಾರಿ ನೌಕರಿ ಮಾಡಿದ ರೀತಿಯಲ್ಲಿ ಶ್ರಾದ್ದಕ್ಕೆ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕು. ಇವಾಗ ಈ ಥರದಿಂದ ಯಾವ್ರಿಗೂ ಹೋಗೋಕ್ಕಾಗತ್ತೆ? ನಾನು ಯಾವ ದೇವಸ್ಥಾನಕ್ಕೆ ಹೋಗಲಿ, ಯಾರ ಮದುವೆ ಕರೆದ್ರು ಹೋಗಲಿ. ಹೀಗಾಗಿ ಏನಾಗೋಯಿತು, ಯಾರು ಹೋಗ್ತಿರಲಿಲ್ಲ. ನಿತ್ಯ ಶ್ರಾದ್ದ ಅಂತ ಹೆಸರು ಮಾಡಿದಂಥ ಮಹಾನುಭಾವರು ಇದ್ದಾರೆ ಎಷ್ಟೋ ಜನ. ಇದಾದ ನಂತರ 2ನೇ ಪಕ್ಷದ ಶುರುವಾಯಿತು, ಷಣ್ಣವತಿ ಶ್ರಾದ್ದ ಅಂತ. 96 ಶ್ರಾದ್ದಗಳು ಒಂದು ವರ್ಷದಲ್ಲಿ, ಅದೆಲ್ಲ ಇದೆ, ಪುಣ್ಯಕಾಲಗಳು ಸಂಕ್ರಮಣಗಳು ಎಲ್ಲ ಸೇರಿ ಹೊತ್ತು 96. ಆ 96 ಶ್ರಾದ್ದ ಮಾಡತಕ್ಕಂಥದ್ದು ಪ್ರಾರಂಭ ಆಯಿತು. 360 ಆಗಲ್ಲ, ಅದಕ್ಕೇನು ಮಾಡೋಣ, ಅದರಲ್ಲಿ ನಾವು 1/3 ಭಾಗ ಮಾಡ್ಕೊಂಡು 1/3 ಭಾಗ ಮಾಡ್ಕೊಂಬಿಡೋಣ ಅಂತ 96. ಕಾಲಾನಂತರದಲ್ಲಿ ಅದು ಬಹುಶಃ ನಿಂತೋಯ್ತು. ಇವಾಗ ಎಲ್ಲಿಗೆ ಬಂದು ಕೂತಿದೆ ಅಂತಂದರೆ ಷೋಡಶಕಗಳು ಅಂತ ಹೇಳ್ತೀವಿ. 16 ಶ್ರಾದ್ದಗಳನ್ನು ಅಂದರೆ ಅವರವರ ಸಂಪ್ರದಾಯ. 16 ಶ್ರಾದ್ದಗಳನ್ನು 1 ವರ್ಷದಲ್ಲಿ ಮಾಡಬೇಕು ಅಂತಿದೆ. 12 ಮಾಸಿಕಗಳು ಮತ್ತು ಊನಗಳು ಎಲ್ಲವೂ ಸೇರಿ. ಈಗ 16 ಮಾಡ್ತಿಲ್ಲ ನಮ್ಮ ಜನ. ತಿಂಗಳಿಗೆ 1 ದಿವಸ ಬಾಯಲ್ಲಿ ಬೊಕಳೆ ಹೊಡೆಯೋಕೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ವಿಶ್ವಾಸ ತೋರಿಸೋದಕ್ಕೆ ಏನು ಕಡಿಮೆ ಇಲ್ಲಮ್ಮ. ಇದು ಹೇಳಿದ್ರೆ ಇದೆ, ಇದಕ್ಕೆ ನನ್ನ ಕೋಪ ಜಾಸ್ತಿ ಅನ್ನೋದಷ್ಟೇ. ಈ ಇರೋದು ಹೇಳ್ತಾ ಇದ್ದೇನೆ ಅಷ್ಟೇ, ಇನ್ನೇನೂ ಇಲ್ಲ. ಬಾಯಲ್ಲಿ ಜೋರು ಮಾತು, ಆಡೋದು ವೇದ ಅಂತ, ತಿನ್ನೋದು ಬದನೆಕಾಯಿ ಅಂತ. ಆ ರೀತಿಯಾಗಿ 1 ದಿವಸ, ತಿಂಗಳಲ್ಲಿ 1 ದಿವಸ, ಅದು 1 ವರ್ಷ ಕಾಲ. ಪ್ರತಿ ವರ್ಷ ನೀವು ಜೀವಿತ ಅಂತಲ್ಲ, ಆಮೇಲೆ ವರ್ಷಕ್ಕೆ 1 ದಿವಸ. ತಂದೆ ತಾಯಿಗೆ ನಾವು 5 ಗಂಟೆ ಕಾಲ ನಾವು ಮುಡ್ಪಿಡಲ್ಲ ಅಂತಂದರೆ ನಾವ್ಯಾಕೆ ಸಂತತಿ ಅಂತ ಹೇಳ್ಕೊಂಡು ಓಡಾಡಬೇಕು ನನಗಂತೂ ಗೊತ್ತಿಲ್ಲ. ಆ 16 ಬಿಟ್ಟು ಈಗೇನು ಮಾಡಿದ್ದಾರೆ, ಈಗ ವರ್ಷಕ್ಕೊಂದಕ್ಕೆ ಬಂದಿದ್ದಾರೆ. ಆ ವರ್ಷಕ್ಕೊಂದೂ ಏನಾಗಿದೆ, ಈಗ ಕಾಂಟ್ರಾಕ್ಟ್ ಶ್ರಾದ್ದ. ಯಾರೋ ಮಾಡ್ತಿರ್ತಾರೆ, ದುಡ್ಡು ಕೊಡ್ತಾರೆ, ಊಟಕ್ಕೆ ಹೋಗೋರ್ತಾರೆ, ಗೆಸ್ಟ್ ಥರ, ಹೋಟ್ಲಿಗೆ ಹೋಗೋ ಥರ ಹೋಗ್ತಾರೆ. ಅದು ಶ್ರಾದ್ದ ಅಲ್ಲ. ಶ್ರಾದ್ದ ಅಂತಕ್ಕಂತಹ ಪದ ಶ್ರದ್ಧೆ ಅಂತಕ್ಕಂತಹ ಧಾತುವಿನಿಂದ ಹುಟ್ಟಿದೆ. ನಿಮಗೆ ಅದು ಮಾಡೋದು ಶ್ರದ್ಧೆ ಇಲ್ಲದಿದ್ದರೆ ನೀವು 5,000 ಜನಕ್ಕೆ ಒಟ್ಟಿಗೆ ತಂದು ಊಟ ಹಾಕಿ ಒಂದು ಟಿಪ್ಪರ್ ಲೋಡ್ ದಪ್ಪದ ಪಾರ್ವಣ ಅಂತೀವಿ, ಪಿಂಡವನ್ನು ಇಟ್ಟರು ಅದು ಪಿತೃಗಳಿಗೆ ಸೇರುವುದಿಲ್ಲ. ಈ ರೀತಿಯಾಗಿ ಪ್ರತಿನಿತ್ಯವೂ ಪ್ರತಿದಿನವೂ ಶ್ರಾದ್ದವನ್ನು ಗತಿಸಿದ 1 ವರ್ಷದವರೆಗೂ ಮಾಡ್ತಕ್ಕಂಥದ್ದು. 16 ಶ್ರಾದ್ದಗಳನ್ನು ಇವತ್ತಿಗೂ ಮಾಡ್ತಾ ಇರ್ತಕ್ಕಂಥವರು ಇದ್ದಾರೆ, ಸುಮಾರು ಜನ ಮಾಡ್ತಾರೆ. ಆ ಥರ ಮಾಡ್ತಾ ಇರ್ತಕ್ಕಂಥವರು ಎಲ್ಲಿಗೂ ಹೋಗಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಯಾವುದೋ ಊರಿಗೆ ಹೋಗಬೇಕು ಅಂತ ತಿರ್ಗಿ ಆ ಶ್ರಾದ್ದಕ್ಕೆ ವಾಪಸ್ ಬರಬೇಕಲ್ಲ, 15 ದಿನಕ್ಕೊಂದು ಬರುತ್ತೆ, ತಿಂಗಳಿಗೊಂದು ಬರುತ್ತೆ. ಅದಕ್ಕೆಲ್ಲ 3 ದಿನ 4 ದಿನ ಅದಕ್ಕೆಲ್ಲ ಅಣಿ ಮಾಡಿಕೊಳ್ಳಬೇಕಾಗತ್ತೆ. ಇದು ಶಾಸ್ತ್ರೀಯ ದೃಷ್ಟಿ. ಇದಕ್ಕಿನ್ನ ಮಿಗಿಲಾಗಿರೋದು ನೋಡಮ್ಮ ಭಾವನಾತ್ಮಕವಾಗಿರೋದು. ಭಾವನಾತ್ಮಕವಾಗಿರೋದು ಏನಂದರೆ, ಈಗ ಅಪ್ಪ ಅಮ್ಮ ಸತ್ತಿರ್ತಾರೆ, ದುಃಖ ಇದ್ದವನು ಎಲ್ಲೂ ಹೋಗಲ್ಲ. ಅಥವಾ ದುಃಖ ಇದ್ದವನು ಹೋದ ಕ್ಷಣ ದುಃಖ ಇಲ್ಲ ಅಂತನೂ ಅಲ್ಲ. ಎಷ್ಟೋ ಜನ ಪರಮೇಶ್ವರನ ಥರ, ಈಶ್ವರನ ಥರ ವಿಷ ನುಂಗ್ಕೊಂಡು ಇಡೀ ಜಗತ್ತನ್ನು ನಗನಗ್ತಾ ಕಾಪಾಡ್ತಕ್ಕಂಥವನು ಅವನು. ಆ ರೀತಿಯಾಗಿ ಎಷ್ಟೋ ಜನ ದುಃಖವನ್ನು ನುಂಗಿಕೊಂಡು ನಮ್ಮ ದುಃಖ ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡಬೇಕು? ನಾವು ಹ್ಯಾಪ್ ಮರೆ ಹಾಕೊಂಡು ಯಾಕೆ ಕೂತ್ಕೋಬೇಕು? ನಮ್ಮ ತಂದೆ ತಾಯಿ ಹೋದರು ಅಂತ. ನೀವು ಮನೇಲಿ ಗೃಹಪ್ರವೇಶಕ್ಕೆ ಕರೆದಿರ್ತೀರಿ, ಮಾನಸ ಅವ್ರ ಮೂಲೆಯಲ್ಲಿ ಹಿಂಗೆ ಕೂತಿದ್ರೆ, ಯಾಕೆ ಗುರುಗಳೇ ಅಂದರೆ, ಅಯ್ಯೋ ನಮ್ಮ ಮನೇಲಿ ಹಿಂಗೆ ಹೋಗ್ಬಿಟ್ರಮ್ಮ ಅಂತಂದ್ರೆ ನಿಮಗೂ ಬೇಸರ ಆಗುತ್ತೆ. ನಿಮ್ಮ ಶುಭ ಕಾರ್ಯದಲ್ಲಿ ನಾನು ಪಾಲ್ಗೊಳ್ಳುವುದರಿಂದ ತಪ್ಪಿಲ್ಲ. ಜನಕ್ಕೆ ಏನು ಇದು ನೀವು ಕೇಳಿರೋ ಪ್ರಶ್ನೆ ಬಹುಶಃ ಮೂಲಾರ್ಥ ಏನು ಅಂದರೆ, ಇವ್ರು ಈ ಥರ ಹೋದರೆ ಯಾರ ಮನೆಗೆ ಹೋಗ್ತಾರೋ ಅವ್ರು ಕೆಟ್ಟದಾಗ ಹೋಗುತ್ತೆ ಅಂತ ಭಾವನೆ ಇದೆ ನಮ್ಮ ಜನಕ್ಕೆ. ಇದು ಮೂಲಭೂತವಾಗಿ ಇಷ್ಟು ಹೇಳ್ತೀರಾ. ಬಹಳ ಓದಿರ್ತಕ್ಕಂಥವ್ರು ಇಷ್ಟದ್ದ ಅವರು ಶೈವಾಗಮ ರತ್ನ ಅಂತ ಬಿರುದು ಬೇರೆ ಇದೆ. ಅವರೊಬ್ಬರು ನನ್ನ ಮದುವೆ ಕರೆಯೋಕ್ಕೆ ಬಂದಿದ್ರು, ಅವ್ರ ಮನೆ ಮದುವೆಗೆ. ನಮ್ಮ ಮನೆಯಲ್ಲಿ ನಮ್ಮ ಮಾತೃಶ್ರೀಯವರು ಗತಿಸಿದ್ರು. 6 ತಿಂಗಳಾಗಿತ್ತು. ಅವರು ಮದುವೆ ಇನ್ವಿಟೇಷನ್ ಕೊಟ್ಟ ಮೇಲೆ, ಅಯ್ಯೋ ನಾನು ಬರಬಾರ್ದಿತ್ತೇನೋ ಅಲ್ವಾ ಗುರುಗಳೇ ಅಂದ್ರೆ. ಯಾಕಪ್ಪ ಅಂದೆ, ಅಯ್ಯೋ ನಿಮ್ಮ ತಾಯಿ ಹೋಗ್ಬಿಟ್ಟಿದಾರಲ್ಲ ಅದಕ್ಕೆ. ಅಂದರೆ ಇವರು ಬಂದು ಒಂದು ಶುಭ ಕಾರ್ಯಕ್ಕೆ ಯಾರ ಮನೆಯಲ್ಲಿ ಹಿರಿಯರು ಇರ್ತಾರೆ ಕರೆದ್ರೆ ಅವ್ರಿಗೇನೋ ಕೆಟ್ಟದಾಗುತ್ತೆ ಅಂತಕ್ಕಂತಹ ಈ ಭ್ರಾಂತಿಯಲ್ಲಿ ಇದ್ದಾರೆ. ಈ ಭ್ರಾಂತಿಯಿಂದ ನಾವೆಲ್ಲರೂ ಹೊರಬರಬೇಕು. ಯಾರಿಗೆ ಅವರ ತಂದೆ ತಾಯಿಯ ಒಂದು ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲವೋ, ಅರಗಿಸಿಕೊಳ್ಳುವ ಶಕ್ತಿ ಇಲ್ಲವೋ, ಸಾವನ್ನು ಹುಟ್ಟನ್ನು ತತ್ವದೃಷ್ಟಿಯಿಂದ ನೋಡಲಿಕ್ಕೆ ಯಾರು ಅಶಕ್ಯರು ಮತ್ತು ಅಶಕ್ತರು ಇದ್ದಾರೋ ಅವರು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಹೋಗ್ಲಿಕ್ಕೆ ಆಗೋದೂ ಇಲ್ಲ. ಎಲ್ಲೋದ್ರೂ ಏನೋ ಯಾರನ್ನೋ ನೋಡ್ತಾರೆ, ತಂದೆ ತಾಯಿನ ಇವ್ರುಗಳು ಬರುತ್ತೆ ಅಲ್ವೇ? ಆ ರೀತಿಯಾಗಿ ಆ ಥರ ಇದ್ದವರು ಭಾವನಾತ್ಮಕವಾಗಿ ಹೋಗದೇ ಇದ್ದರೆ ಅದಕ್ಕೆ ಯಾವ ತೊಂದರೆಯೂ ಇಲ್ಲ. ಆದರೆ ತತ್ವದೃಷ್ಟಿಯಿಂದ ಶಾಸ್ತ್ರದ ಒಂದು ಹೊರಗಲ್ಲಿಗೆ ಇದನ್ನು ಹಚ್ಚಿ ನಾವು ನೋಡಿದಾಗ 1 ವರ್ಷದವರೆಗೂ ದೇವಸ್ಥಾನಕ್ಕೆ ಹೋಗಬಾರ್ದು, ಬೆಟ್ಟ ಹತ್ತಬಾರ್ದು, ಇವೆಲ್ಲ ಶುದ್ಧ ಸುಳ್ಳು. ಆ ಥರ ಹೋಗಬಾರ್ದು ಅನ್ನೋರಿಗೆ ಶಾಸ್ತ್ರ ಏನು ಹೇಳಿದ್ದು ಗೊತ್ತೇನು?
ಅವರು 1 ವರ್ಷ ಕಾಲ ಬ್ರಹ್ಮಚರ್ಯವನ್ನು ಪಾಲಿಸಬೇಕು, 1 ವರ್ಷ ಕಾಲ ನೆಲದ ಮೇಲೆ ಮಲಗಬೇಕು, 1 ವರ್ಷ ಅವರು ತಲೆ ಕ್ಷೌರವನ್ನು ಮುಖಕ್ಷೌರವನ್ನು ಮಾಡುವ ಹಾಗಿಲ್ಲ, ಶೇವಿಂಗು ಕಟಿಂಗು ಇಲ್ಲ, 1 ವರ್ಷ ಕಾಲ ಚಪ್ಪಲಿ ಹಾಕುವ ಹಾಗಿಲ್ಲ, 1 ವರ್ಷ ಕಾಲ ಹೊರಗಡೆ 1 ಹುಂಡು ನೀರನ್ನು ಕುಡಿಯುವ ಹಾಗಿಲ್ಲ, 1 ವರ್ಷ ಕಾಲ ಹೊಸ ಬಟ್ಟೆಯನ್ನು ಹಾಕುವ ಹಾಗಿಲ್ಲ, 1 ವರ್ಷ ಉಗುರನ್ನು ನೇಲ್ ಕಟ್ ಮಾಡುವ ಹಾಗಿಲ್ಲ. ಮಾಡ್ತಾರೆ ಕೇಳಿ? ಯಾವುದನ್ನು ಪಾಲಿಸಲ್ಲ. ಇದೇನಾಗುತ್ತೆ, ಅದನ್ನ ನಾನು ಹೇಳಿದ ಅನುಕೂಲ ಸಿಂಧು. ಇದನ್ನು ಒಂದೊಂದು ತಗೋತಾರೆ, ಒಂದನ್ನು ಬಿಡ್ತಾರೆ. ಅದು ಊರಿಗೆಲ್ಲ ನಾವು ಫ್ಲಾಂಟ್ ಮಾಡಬೇಕಷ್ಟೆ. ಏನಂತ, ಅವ್ರ ಮನೇಲಿ ಎಷ್ಟು ಪಾಪ ಚೆನ್ನಾಗಿದ್ದಾರೆ, ದೀಕ್ಷೆಯಿಂದ ಇದ್ದಾರೆ ಅಂತ. ಇವೆಲ್ಲ ದಿನನಿತ್ಯ ಮಾಡ್ತಕ್ಕಂಥವ್ರಿಗೆ ಅನ್ವಯಿಸುತ್ತೆ, ಇದು ನಮಗೆಲ್ಲ ಅನ್ವಯಿಸುವುದಿಲ್ಲ. ಆ ಕಾಲಘಟ್ಟ ಬೇರೆ, ಈ ಕಾಲಘಟ್ಟ ಬೇರೆ. ಆದ್ದರಿಂದ ನಿಮಗೆ ಭಾವನಾತ್ಮಕವಾಗಿ ನೀವು ಮಾಡೋದಾದ್ರೆ ಹೋಗಬೇಡಿ. ಆದರೆ ಜನ ಏನು ತಿಳ್ಕೊಬೇಕು, ಅಂಥವ್ರು ನಿಮ್ಮ ಮನೆಗೆ ಬಂದರೆ, ಶುಭ ಕಾರ್ಯಕ್ಕೆ ಬಂದರೆ ನಿಮಗೆ ಕೆಟ್ಟದಾಗೋದಿಲ್ಲ. ಇದನ್ನು ನೀವು ಬರೆದಿಟ್ಕೊಳ್ಳಿ. ಇದನ್ನು ನೀವು ದೊಡ್ಡದಾಗಿ ಬರೆದು ಒಂದು ಗೋಡೆಗೆ ಹಾಕ್ಕೊಂಡ್ಬಿಡ್ಬೇಕು. ಇದೆಲ್ಲ ಮಹಾ ತಪ್ಪು ಮಾಡ್ತಾರೆ. ಎರಡನೆಯದು, ಕನ್ಯಾದಾನ ಯಾಕೆ ಮಾಡ್ತಾರೆ ಅಂತಂದರೆ, ಆ ವರ್ಷದಲ್ಲಿ ಮಾಡಿದಂಥ ಪುಣ್ಯಕಾರ ಅಷ್ಟು ಪಿತೃಗಳಿಗೆ ಹೋಗುತ್ತೆ. ಈಗ ಪ್ರಶ್ನೆ ನಾನು ತಿರುಗಿಸಿ ಕೇಳ್ತೀನಿ, ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಹುಂಡಿಗೆ ದುಡ್ಡು ಹಾಕಿದ್ರೆ ಪಾಪೋ ಪುಣ್ಯವೋ? ಪುಣ್ಯ. ಮತ್ತೆ ಯಾರಿಗೂ ಹೋಗುತ್ತೆ? ಅದು ಪಿತೃಗಳಿಗೆ ಹೋಗುತ್ತೆ. ಮತ್ತೆ ಯಾಕೆ ಹೋಗ್ಬಾರ್ದು? ನೀವು ದಾನ ಧರ್ಮವನ್ನು ಮಾಡಿದರೆ ಅದು ಪಾಪವೋ ಪುಣ್ಯವೋ? ಪುಣ್ಯ. ಯಾಕೆ ಮಾಡಬಾರ್ದು? ಬರೀ ಹೆಣ್ಮಕ್ಳು ಖರ್ಚಾಗೋಗ್ಲಿ, ಹೆಣ್ಮಕ್ಳು ಮದುವೆ ಆಗೋದು ಕಷ್ಟ ಅನ್ನೋದಕ್ಕೆ ಇದು ಒಂದು ಮಿಗಿಸ್ಕೊಂಡ್ಬಿಟ್ಟು ಮಿಕ್ಕಿದೆಲ್ಲ ಗಾಳಿಗೆ ತೂರ್ಬಿಟ್ರು ನಮ್ಮವರು ಎಷ್ಟು ಜಾಣರೋ ಅಷ್ಟೇ ಶಾಣರು ಕೂಡ. ಆದ್ದರಿಂದ ಈ ಥರ ತಪ್ಪುಗಳನ್ನು ಸ್ವಲ್ಪ ಮಾಡೋದು ಬಿಟ್ಟು ಬಹಳ ಶಾಸ್ತ್ರವನ್ನು ಬಹಳ ಶುದ್ಧವಾಗಿ ನಾವು ಅದನ್ನು ಅವಲಂಬಿಸಿದ್ರೆ, ಅವಲೋಕನ ಮಾಡಿದ್ರೆ ನಮ್ಗೆ ಒಳ್ಳೆಯ ಮೀಮಾಂಸೆಯಲ್ಲಿ ಹುಟ್ಟುತ್ತೆ. ಆದ್ದರಿಂದ ವರ್ಷದವರೆಗೂ ಹೋಗಬಾರದು ಅಂತಕ್ಕಂಥದ್ದು ಶುದ್ಧ ಸುಳ್ಳು. ನಿಮಗೆ ಭಾವನೆ ಇದ್ದರೆ ಹೋಗೋದು ಬೇಡ ಅಂತ ಅಷ್ಟೇ ಹೇಳ್ಬೋದು.